ಯಾವ ಮರಾಠ ನಾಯಕನು ಮೊದಲಿಗೆ ಕರ್ನಾಟಕವನ್ನು ಪ್ರವೇಶಿಸಿದನು? ಶಹಜಿ ಭೋಸ್ಲೆ. ಶಹಜಿಯು ಯಾವ ಸುಲ್ತಾನನ ಸೇವೆಯಲ್ಲಿ ಸೇರಿದ್ದನು? ಬಿಜಾಪುರದ ಎರಡನೇ ಆದಿಲ್ ಶಾ. ಶಹಜಿ ಭೋಸ್ಲೆಗೆ ಬಿಜಾಪುರದ ಸುಲ್ತಾನನು ನೀಡಿದ ಜಹಗೀರು ಪ್ರದೇಶಗಳಾವುವು? ಬೆಂಗಳೂರು, ಹೊಸಕೋಟೆ, ಕೋಲಾರ, ಚಿಕ್ಕಬಳ್ಳಾಪುರ, ದೊಡ್ಡಬಳ್ಳಾಪುರ, ತುರುವೇಕೆರೆ, ಬಸವಾಪಟ್ಟಣ, ಶಿರಾ. ಶಹಜಿ ರಣದುಲ್ಲಾ ಖಾನರಿಗೆ ಸೋತ ಯಲಹಂಕದ ಪ್ರಭು ಯಾರು? ಕೆಂಪೇಗೌಡ. ಬೆಂಗಳೂರಿನ ಗೌರಿ ಮಹಲ್ ಅರಮನೆ ನಿರ್ಮಿಸಿದವರಾರು? ಶಹಜಿ ಭೋಸ್ಲೆ. ಶಹಜಿ ಭೋಸ್ಲೆಯು ಯಾವ ವರ್ಷದಲ್ಲಿ ನಿಧನರಾದರು? 1663. ಕರ್ನಾಟಕದಲ್ಲಿ ಶಹಜಿಯ ರಾಜಧಾನಿ ಯಾವುದು? ಶಹಜಿಯ ನಿಧನ ನಂತರ ಕರ್ನಾಟಕದ ಮರಾಠ ನಾಯಕನಾರು? ಬೆಂಗಳೂರು, ಏಕೋಜಿ. ಮರಾಠರ ರಾಜಧಾನಿ ಬೆಂಗಳೂರಿನಿಂದ ತಂಜಾವೂರಿಗೆ ಬದಲಾಯಿಸಿದ ಮರಾಠ ನಾಯಕನಾರು? ಏಕೋಜಿ. ಏಕೋಜಿ ನಾಯಕತ್ವದ ಬೆಂಗಳೂರನ್ನು ವಶಪಡಿಸಿಕೊಂಡವರಾರು? ಮೊಘಲ್ ದೊರೆ ಔರಂಗಜೇಬನು. ಸೇನಾನಿ ಬಾಸಿಂ ಖಾನ್. ಶಿವಾಜಿಯು 1673ರಲ್ಲಿ ಎಲ್ಲಿ ಲೂಟಿ ಮಾಡಿದನು? ಅಂಕೋಲಾ, ಕಾರವಾರ, ಹುಬ್ಬಳ್ಳಿ. ಶಿವಾಜಿಯ ಮೇಲೆ ಪ್ರಭಾವ ಬೀರಿದವರಾರು? ತಾಯಿ ಜೀಜಾಬಾಯಿ, ಆಧ್ಯಾತ್ಮಿಕ ಗುರು ರಾಮದಾಸರು, ಶೈಕ್ಷಣಿಕ ಗುರು ದಾದಾಜಿ ಕೊಂಡದೇವ. ಏಕೋಜಿ ನಂತರ ಕರ್ನಾಟಕದ ಪ್ರದೇಶಗಳನ್ನು ಪಡೆಯಲು ನಿರತನಾದ ಮರಾಠ ನಾಯಕನಾರು? ಛತ್ರಪತಿ ಶಿವಾಜಿ. ಛತ್ರಪತಿ ಶಿವಾಜಿಯು ಎಲ್ಲಿ ಯಾವಾಗ ಜನಿಸಿದನು? ಶಿವನೇರು ದುರ್ಗ, 1627 ಏಪ್ರಿಲ್ 20 ಶುಕ್ರವಾರ. ಶಿವಾಜಿಯ ತಂದೆ ತಾಯಿ ಯಾರು? ಶಹಜಿ ಜೀಜಾಬಾಯಿ. ಶಿವಾಜಿಯ ಶಿಕ್ಷಕ ಗುರು ಯಾರು? ದಾದಾಜಿ ಕೊಂಡದೇವ. ಶಿವಾಜಿಯ ಆಧ್ಯಾತ್ಮಿಕ ಗುರು ಯಾರು? ರಾಮದಾಸರು. 1677 ಶಿವಾಜಿಯ ವಶವಾದ ಕರ್ನಾಟಕದ ಪ್ರದೇಶಗಳಾವುವು? ಕೊಪ್ಪಳ ಮತ್ತು ಬೆಂಗಳೂರು. ಶಿವಾಜಿಯ ಸೇನಾನಿ ಯಾರು? ಆತನು ಯಾವ ನಗರಗಳನ್ನು ಆರಂಭದಲ್ಲಿ ಲೂಟಿ ಮಾಡಿದನು? ಫಾಲೈರ್, ರಾಯ್ಬಾಗ್, ಗದಗ್ ಮತ್ತು ಲಕ್ಷ್ಮೇಶ್ವರ. ಶಿವಾಜಿಯು ಯಾವ ವರ್ಷದಲ್ಲಿ ಶ್ರೀರಂಗಪಟ್ಟಣಕ್ಕೆ ಮುತ್ತಿಗೆ ಹಾಕಿದನು? ಅಲ್ಲಿದ್ದ ಅರಸನಾರು? 1677 ಚಿಕ್ಕದೇವರಾಜ ಒಡೆಯರು. ಶಿವಾಜಿಯ ಯುದ್ಧತಂತ್ರ ಯಾವುದು? ಗೆರಿಲ್ಲಾ ಯುದ್ಧತಂತ್ರ. ಶಿವಾಜಿಯ ಮಂತ್ರಿಮಂಡಲದಲ್ಲಿ ಎಷ್ಟು ಮಂದಿಗಳಿದ್ದರು? ಅವರಿಗೆ ಏನೆಂದು ಕರೆಯುತ್ತಿದ್ದರು? 8 ಮಂದಿ ಅಷ್ಟಪ್ರಧಾನರು. ಶಿವಾಜಿಯು ಜಾರಿಗೊಳಿಸಿದ 2 ತೆರಿಗೆಗಳಾವುವು? ಚೌತ್ ಮತ್ತು ಸರ್ದೇಶಿಮುಖಿ. ಶಿವಾಜಿಯ ನಂತರ ಕರ್ನಾಟಕದ ಮೇಲೆ ದಾಳಿ ಮಾಡಿದ ಮರಾಠ ನಾಯಕನಾರು? ಸಾಂಬಾಜಿ. ಮೈಸೂರಿನ ಮೇಲೆ ದಾಳಿ ಮಾಡಿದ ಸಾಂಬಾಜಿಯ ದಳಪತಿಗಳಾರು? ಅವರನ್ನು ಕೊಂದು ಹಾಕಿದವರಾರು? ದಾದಾಜಿ, ನೀನಾಜಿ, ಜೈತೋಜಿ, ಚಿಕ್ಕದೇವರಾಜ ಒಡೆಯರು. ಕರ್ನಾಟಕದ ಮೇಲೆ ದಾಳಿ ಮಾಡಿದ ಮರಾಠ ನಾಯಕರುಗಳನ್ನು ತಿಳಿಸಿ. ಶಹಜಿ ಭೋಸ್ಲೆ, ಏಕೋಜಿ, ಶಿವಾಜಿ, ಸಾಂಬಾಜಿ. ಶಿವಾಜಿಯ ಬಾಲ್ಯ ಜೀವನ ಹಾಗೂ ಕರ್ನಾಟಕದ ಮೇಲೆ ಅವನ ಸೈನಿಕ ದಾಳಿಗಳನ್ನು ತಿಳಿಸಿ. ಛತ್ರಪತಿ ಶಿವಾಜಿ 1627ರಿಂದ 1680. ಮರಾಠ ಸಾಮ್ರಾಜ್ಯದ ಸ್ಥಾಪಕನಾದ ಶಿವಾಜಿಯು ಮರಾಠ ಜಾತಿಗೆ ಸೇರಿದ ಉತ್ತರಕ್ಕಿರುವ ಜುನಾರ ಪಟ್ಟಣದ ಸಮೀಪವಿರುವ ಶಿವನೇರು ಕೋಟೆ ಇಲ್ಲಿ ಜನಿಸಿದನು. ಶಿವಾಜಿಯು 10 ವರ್ಷದವನಾಗಿದ್ದಾಗಲೇ ತಂದೆ ಶಹಜಿಯು ಮತ್ತೊಬ್ಬ ಸುಂದರ ಸ್ತ್ರೀಯಾದ ತುಕಬಾಯಿ ಮೋಹಿತೆ ಎಂಬುವಳ ಜೊತೆ ವಿವಾಹವನ್ನು ಮಾಡಿಕೊಂಡು ಹೋದಾಗ ಬಾಲಕ ಶಿವಾಜಿಯು ತನ್ನ ಪ್ರೀತಿಪಾತ್ರರಾದ ತಾಯಿ ಜೀಜಾಬಾಯಿಯಲ್ಲಿಯೇ ಬೆಳೆದನು. ತಾಯಿ ಜೀಜಾಬಾಯಿ ಹಾಲುಣಿಸಿ ಪುರಾಣಗಳ ವೀರಕಥೆಗಳನ್ನು ಹೇಳಿ ಮತ್ತು ಅವರ ಧೈರ್ಯವನ್ನು ಶಿವಾಜಿಯಲ್ಲಿ ತುಂಬಿದರೆ, ಶಿಕ್ಷಣ ಹಾಗೂ ಸೈನಿಕ ಗುರುವಾದ ದಾದಾಜಿ ಕೊಂಡದೇವರು ಬೆಂಬಲವಾದರೆ ಆಧ್ಯಾತ್ಮಿಕ ಗುರು ರಾಮದಾಸರು ಶಿವಾಜಿಯ ಮೇಲೆ ರಾಷ್ಟ್ರಪ್ರೇಮವನ್ನು ಬೀರಿದರು. ಹೀಗೆ ಎಲ್ಲರ ಸಾಕಾರ ಮೂರ್ತಿಯಾಗಿ ಬೆಳೆದ ಶಿವಾಜಿಯಲ್ಲಿ ರಾಷ್ಟ್ರಪ್ರೇಮ, ರಾಷ್ಟ್ರಾಭಿಮಾನ ತಾನೇ ತಾನಾಗಿ ಮೂಡಿದ್ದರಿಂದ ಹಲವಾರು ವಿಜಯಗಳನ್ನು ಕಂಡಿದ್ದರಿಂದ ಕರ್ನಾಟಕದ ಮೇಲೂ ದಾಳಿಗಳನ್ನು ಮಾಡಿದನು. ದಾಳಿಗಳು ಹಾಗೂ ವಿಜಯಗಳು. ಕರ್ನಾಟಕದ ಮೇಲಿನ ದಾಳಿಯಿಂದ ಶಿವಾಜಿಯು ಪ್ರಮುಖವಾಗಿ ಬಿಜಾಪುರದ ಸುಲ್ತಾನರಾದ ಮಹಮ್ಮದ್ ಆದಿಲ್ ಶಾ ಹಾಗೂ ಎರಡನೇ ಆದಿಲ್ ಶಾ, ಮೈಸೂರಿನ ಆರಂಭದ ಒಡೆಯರುಗಳ ಚಿಕ್ಕದೇವರಾಜು ಒಡೆಯರನ್ನು ಅಲ್ಲದೆ ಉತ್ತರ ಭಾರತದ ಮೊಘಲ್ ದೊರೆ ಔರಂಗಜೇಬನನ್ನು ಎದುರಿಸಿದನು. ಬಿಜಾಪುರದ ಆದಿಲ್ ಶಾಹಿಗಳ ವಿರುದ್ಧ ಹೋರಾಟ 1646ರಿಂದ 60. 1646ರಿಂದ 1660ರವರೆಗಿನ ಅವಧಿಯಲ್ಲಿ ಬಿಜಾಪುರದ ಮಹಮ್ಮದ್ ಆದಿಲ್ ಶಾ ಹಾಗೂ ಎರಡನೇ ಆಲಿ ಆದಿಲ್ ಶಾಹಿಗಳ ಕಾಲದಲ್ಲಿ ಕರ್ನಾಟಕದ ಮೇಲೆ ಸೈನಿಕ ದಾಳಿಗಳನ್ನು ಆರಂಭಿಸಿದ ಶಿವಾಜಿಯು ಅವರಿಗೆ ಸೇರಿದ್ದ ಕಲ್ಯಾಣ, ಡಕ್ಕನ್ ಕೋಟೆಗಳನ್ನು ವಶಪಡಿಸಿಕೊಂಡನು. ಅಲ್ಲದೆ ಎರಡನೇ ಆದಿಲ್ ಶಾಹಿ ಸುಲ್ತಾನ ದಂಡನಾಯಕನಾಗಿ ಬಂದ ಅಫಜಲ್ ಖಾನ್ ಅನ್ನು 1659ರ ನವೆಂಬರ್ 3ರಂದು ಪುಣೆಯ ಸಮೀಪದಲ್ಲಿ ಸೋಲಿಸಿ ಕೊಂದು ಹಾಕಿದನು. ಈ ಸೋಲಿನಿಂದ ಶಿವಾಜಿ ಇರುವವರೆಗೂ ಶಾಹಿ ಸುಲ್ತಾನರು ಶಿವಾಜಿಯನ್ನು ಕೆಣಕಲಿಲ್ಲ. ಮೈಸೂರಿನೊಡನೆ ಶಿವಾಜಿಯ ಸಂಬಂಧ 1673ರಿಂದ 78. 1673ರಲ್ಲಿ ಕೆಳದಿ ರಾಜ್ಯದಲ್ಲಿ ಮೂಡಿದ ಆಂತರಿಕ ಕಲಹದ ಸಮಯದಲ್ಲಿ ರಾಣಿ ಚೆನ್ನಮ್ಮಾಜಿಗೆ ಸಹಾಯ ಮಾಡಿದ ಶಿವಾಜಿಯು ಮರಳುವಾಗ ಅಂಕೋಲಾ, ಕಾರವಾರ, ಹುಬ್ಬಳ್ಳಿಗಳನ್ನು ಸುಲಿಗೆ ಮಾಡಿದನು.
ಚಿಕ್ಕದೇವರಾಜ ಒಡೆಯರು 1673ರಲ್ಲಿ ತಂಜಾವೂರಿನ ಮೇಲೆ ದಾಳಿ ಮಾಡಿ ಕೊಪ್ಪಳ ಕೋಟೆ ಹಾಗೂ ಬೆಂಗಳೂರನ್ನು ಗೆದ್ದುಕೊಂಡನು. ಅಲ್ಲದೆ 1677ರಲ್ಲಿ ಮೈಸೂರಿನ ರಾಜಧಾನಿ ಶ್ರೀರಂಗಪಟ್ಟಣದ ಮೇಲೆ ಮುತ್ತಿಗೆ ಹಾಕಿದಾಗ ಅದನ್ನು ಒಡೆಯರು ತಡೆದು ಅಪ್ರತಿಮ ವೀರ ಎಂಬ ಬಿರುದನ್ನು ಧರಿಸಿದನು. ಇದರಿಂದ ಕರ್ನಾಟಕದಲ್ಲಿ ತನ್ನ ನೆಲೆಯನ್ನು ಸ್ಥಾಪಿಸಬೇಕೆಂದಿದ್ದ ಶಿವಾಜಿಯ ಕನಸು ನುಚ್ಚುನೂರಾಯಿತು. ಶಿವಾಜಿಯ ವ್ಯಕ್ತಿತ್ವ ಸುಮಾರು 34 ವರ್ಷಗಳ ಅವಧಿಯಲ್ಲಿ ಕರ್ನಾಟಕದ ಬಿಜಾಪುರದ ಶಾಹಿ ಸುಲ್ತಾನರ ಮೇಲೆ ಜಯವನ್ನು ಪಡೆದು ಕೆಳದಿಯ ಚೆನ್ನಮ್ಮಾಜಿಗೆ ಸಹಕರಿಸಿ ಕೊಪ್ಪಳ, ಬೆಂಗಳೂರು, ಹುಬ್ಬಳ್ಳಿಗಳನ್ನು ವಶಪಡಿಸಿಕೊಂಡು ಮೈಸೂರಿನವರೆಗೂ ತನ್ನ ದಾಳಿಯನ್ನು ಮಾಡಿ 1774ರಲ್ಲಿ ತನ್ನ ರಾಜಧಾನಿ ರಾಯಗಢದಲ್ಲಿ ಕಿರೀಟಧಾರಣೆ ಮಾಡಿಕೊಂಡು ಛತ್ರಾಧಿಪತಿ ಎಂಬ ಬಿರುದಿನೊಂದಿಗೆ ಉತ್ತಮ ಆಡಳಿತ ಸಂಘಟನೆ ಮಾಡಿ ಅಷ್ಟಪ್ರಧಾನರು ಎಂಬ ಮಂತ್ರಿ ಮಂಡಳವನ್ನು ಹೊಂದಿದ್ದಲ್ಲದೆ ಚೌತ್ 1/4 ಭಾಗ ಹಾಗೂ ಸರ್ದೇಶ್ಮುಖ 1/10 ಭಾಗ ಎಂಬ ತೆರಿಗೆಯನ್ನು ಜಾರಿಗೆ ತಂದು ಉತ್ತಮ ಸೈನಿಕ ವ್ಯವಸ್ಥೆಯನ್ನು ನೆಲೆಗೊಳಿಸಿದ ಶಿವಾಜಿಯು 1680ರ ಏಪ್ರಿಲ್ 2 ಮಂಗಳವಾರ ತನ್ನ ಮಗನ ಸಾವಿನ ಸುದ್ದಿಯಿಂದ ಕಾಯಿಲೆ ಬಿದ್ದು 1680 ಏಪ್ರಿಲ್ 13ರ ಶನಿವಾರದಂದು ಈ ಮರಾಠಿ ಕ್ಷತ್ರಿಯರ ಛತ್ರಪತಿಯು ಹಸ್ತಂಗತನಾದನು. ಯಲಹಂಕದ ನಾಡಪ್ರಭುಗಳು 1418ರಿಂದ 1728. ರಾಜಧಾನಿ ಬೆಂಗಳೂರು. ಲಾಂಛನ ಗಂಡುಬೇರುಂಡ. ಯಲಹಂಕದ ಪಾಳೆಪಟ್ಟಣ ಸಂಸ್ಥಾಪಕರಾರು? ಜಯಗೌಡ. ನಾಡಪ್ರಭುಗಳ ಆರಂಭದ ರಾಜಧಾನಿ ಯಾವುದು? ಯಲಹಂಕ. ಯಲಹಂಕದಿಂದ ಬೆಂಗಳೂರಿಗೆ ರಾಜಧಾನಿಯನ್ನು ಯಾರು ವರ್ಗಾಯಿಸಿದರು? 1ನೇ ಕೆಂಪೇಗೌಡ. ಯಲಹಂಕದ ಪ್ರಭುಗಳು ಯಾರ ಸಾಮಂತರಾಗಿದ್ದರು? ವಿಜಯನಗರ. ಯಲಹಂಕವು ಪ್ರಸ್ತುತ ಯಾವ ಜಿಲ್ಲೆಯಲ್ಲಿದೆ? ಬೆಂಗಳೂರು ನಗರ ಜಿಲ್ಲೆ. 1ನೇ ಕೆಂಪೇಗೌಡನ ಮಾತೃಭಾಷೆ ಯಾವುದು? ತೆಲುಗು ಭಾಷೆ. ಯಲಹಂಕ ಪ್ರಭುಗಳ ಕೊನೆಯ ಪ್ರಭು ಯಾರು? 3ನೇ ಕೆಂಪವೀರಪ್ಪಗೌಡ. ಯಲಹಂಕ ಪ್ರಭುಗಳ ಆಳ್ವಿಕೆಯನ್ನು ಕೊನೆಗಾಣಿಸಿದವರಾರು? ಮೈಸೂರಿನ ದಳವಾಯಿ ದೇವರಾಜಯ್ಯ. ಯಲಹಂಕ ಪ್ರಭುಗಳು ಮೂಲತಃ ಯಾವ ರಾಜ್ಯದವರು? ಅವರ ಮೂಲ ಕಸುಬು ಯಾವುದು? ತಮಿಳುನಾಡಿನ ಕಂಚೀಪುರದ ಪುತ್ತೂರು. ಮೂಲ ಕಸುಬು ಕೃಷಿ. ಯಲಹಂಕ ಪ್ರಭುಗಳ ಮೂಲ ಪುರುಷನಾರು? ಅವರ ಕುಲದೇವತೆಯನ್ನು ಹೆಸರಿಸಿ. ರಣಬೈರೇಗೌಡ. ಬೈರೇದೇವನ ಸತಿ ಕೆಂಪಮ್ಮ. ಬೆಂಗಳೂರನ್ನು ನಿರ್ಮಿಸಿದವರಾರು? ಈತನ ಸಮಕಾಲೀನ ವಿಜಯನಗರದ ಅರಸರನ್ನು ಹೆಸರಿಸಿ. 1ನೇ ಕೆಂಪೇಗೌಡ, ಕೃಷ್ಣದೇವರಾಯ, ಅಚ್ಯುತರಾಯ ಮತ್ತು ಸದಾಶಿವರಾಯ. 1ನೇ ಕೆಂಪೇಗೌಡರನ್ನು ಬಂಧಿಸಿದ ವಿಜಯನಗರದ ದೊರೆ ಯಾರು? ಯಾವ ಕಾರಾಗೃಹದಲ್ಲಿದ್ದನು? ಸದಾಶಿವರಾಯ, ಆನೆಗೊಂದಿ. ದಕ್ಷಿಣ ಕಾಶಿ ಯಾವುದು? ಯಾವ ಜಿಲ್ಲೆಯಲ್ಲಿದೆ? ಶಿವಗಂಗೆ, ಬೆಂಗಳೂರು ಜಿಲ್ಲೆ. ಬೆಂಗಳೂರನ್ನು 2ನೇ ಕೆಂಪೇಗೌಡನಿಂದ ಆಕ್ರಮಿಸಿದವರಾರು? ಯಾವ ವರ್ಷದಲ್ಲಿ ಆಕ್ರಮಿಸಿಕೊಂಡರು? ವಿಜಾಪುರದ ಸೇನಾನಿಯಾದ ರಣದುಲ್ಲಾ ಖಾನ್ 1688. 3ನೇ ಕೆಂಪವೀರಪ್ಪಗೌಡನನ್ನು ಸೋಲಿಸಿದ ದಳವಾಯಿ ಯಾರು? ಎಲ್ಲಿ ಬಂಧಿಸಿದನು? ದಳವಾಯಿ ದೇವರಾಜಯ್ಯ, ಶ್ರೀರಂಗಪಟ್ಟಣ. ಕಾಲಕಾಲದಲ್ಲಾದ ನಾಡಪ್ರಭುಗಳ ರಾಜಧಾನಿಗಳನ್ನು ತಿಳಿಸಿ. ಯಲಹಂಕ, ಬೆಂಗಳೂರು, ಮಾಗಡಿ. ಯಲಹಂಕದ ನಾಡಪ್ರಭುಗಳನ್ನು ಹೆಸರಿಸಿ. ಸ್ಥಾಪಕ ಜಯಗೌಡ, ಗಿಡ್ಡೇಗೌಡ, ಕೆಂಪನಂಜೇಗೌಡ. ಪ್ರಮುಖ ನಾಡಪ್ರಭು 1ನೇ ಕೆಂಪೇಗೌಡ, 2ನೇ ಕೆಂಪೇಗೌಡ, 3ನೇ ಕೆಂಪೇಗೌಡ, ದೊಡ್ಡ ವೀರಪ್ಪಗೌಡ. ಕೊನೆಯ ಪ್ರಭು 3ನೇ ಕೆಂಪವೀರಪ್ಪಗೌಡ. 1ನೇ ಕೆಂಪೇಗೌಡನ ಸಾಧನೆಗಳನ್ನು ತಿಳಿಸಿರಿ. 1ನೇ ಕೆಂಪೇಗೌಡ 1513ರಿಂದ 1569. ಕೆಂಪನಂಜೇಗೌಡನ ಪುತ್ರ ಹಾಗೂ ಬೆಂಗಳೂರಿನ ನಿರ್ಮಾಪಕನಾದ 1ನೇ ಕೆಂಪೇಗೌಡನು ಯಲಹಂಕದ ನಾಡಪ್ರಭುಗಳಲ್ಲಿಯೇ ಪ್ರಮುಖನಾದವನು. ಸುಮಾರು 56 ವರ್ಷಗಳ ಅವಧಿಯಲ್ಲಿ ಮಹತ್ತರವಾದ ನಗರ ನಿರ್ಮಾಣ, ಕೆರೆಕಟ್ಟೆಗಳ ನಿರ್ಮಾಣ, ಧಾರ್ಮಿಕವಾಗಿ ದೇವಾಲಯಗಳ ಸ್ಥಾಪನೆ, ಕೃಷಿಕರಿಗೆ ಅನುಕೂಲವಾಗುವಂತೆ ಮಾರುಕಟ್ಟೆಗಳ ಸ್ಥಾಪನೆ ಹಾಗೂ ಸಮಾಜದ ಅನಿಷ್ಟ ಪದ್ಧತಿಗಳ ನಿರ್ಮೂಲನೆ ಇವೇ ಮೊದಲಾದ ಸಾಧನೆಗಳನ್ನು ಮಾಡಿ ಅದ್ವಿತೀಯನಾಗಿರುವನು. ಬೆಂಗಳೂರು ನಿರ್ಮಾಣದ ಕೊಡುಗೆ 1537. ಯಲಹಂಕದ ಪ್ರಮುಖ ಪ್ರಭುವಾಗಿದ್ದ 1ನೇ ಕೆಂಪೇಗೌಡನು ವಿಜಯನಗರದ ಕೃಷ್ಣದೇವರಾಯ ಮತ್ತು ಅಚ್ಯುತರಾಯನ ಸಮಕಾಲೀನನಾಗಿದ್ದು ಅವರ ನಿಷ್ಠಾವಂತ ಸಾಮಂತನಾಗಿದ್ದುದಲ್ಲದೆ ಅವರ ಅನುಗ್ರಹಕ್ಕೆ ಆದರಣೀಯನಾಗಿದ್ದನು. ಅಚ್ಯುತರಾಯನಿಂದ ಕೋಟೆಗಳ ನಿರ್ಮಾಣಕ್ಕೆ ಅನುಮತಿಯನ್ನು ಪಡೆದ 1ನೇ ಕೆಂಪೇಗೌಡನು 1537ರಲ್ಲಿ ಒಂದು ಮಣ್ಣಿನ ಕೋಟೆಯನ್ನು ನಿರ್ಮಿಸಿ ನೂತನವಾಗಿ ಕಟ್ಟಿಸಿದ ಕೋಟೆಯ ಬೆಂಗಳೂರಿಗೆ ಯಲಹಂಕದಿಂದ ರಾಜಧಾನಿಯ ಕೇಂದ್ರವನ್ನು ಈ ಹೊಸ ನಗರಕ್ಕೆ ಬದಲಾಯಿಸಿದನು. ಅಂದಿನಿಂದಲೇ ಬೆಂಗಳೂರು ಕೆಂಪೇಗೌಡನೆಂದು ಹೆಸರಾದ ಈತನು ರಾಜಧಾನಿಯ ಸುತ್ತ 4 ದಿಕ್ಕುಗಳಲ್ಲಿ ಒಯ್ಯಾಳಿ ಶಿಖರಗಳಾದ 4 ಗೋಪುರಗಳನ್ನು ನಿರ್ಮಿಸಿ 4 ಪಿರಂಗಿಗಳ ಸೇನೆಯನ್ನು ಸ್ಥಾಪಿಸಿದನು. ಇದನ್ನು ತಿಳಿದ ಅಚ್ಯುತರಾಯನು 12 ಹೋಬಳಿಗಳಾದ ಹಲಸೂರು, ವರ್ತೂರು, ಬೇಗೂರು, ಜಿಗಣಿ, ಕೆಂಗೇರಿ, ಹೆಸರಘಟ್ಟ, ತಲಚೇರಿ, ಕುಂಬಳಗೋಡು, ತಲದಟ್ಟಪುರ, ಬಾಣಾವರ ಎಂಬುವ ಗ್ರಾಮ ಸಮುದಾಯಗಳನ್ನು ನೀಡಿ ಅವರನ್ನು ಗೌರವಿಸಿದನು. ದೇವಾಲಯಗಳ ನಿರ್ಮಾಣ ಕೊಡುಗೆ. ಬೆಂಗಳೂರಿನ ವೆಂಕಟರಮಣ ಸ್ವಾಮಿ ಗೋಪುರದಲ್ಲಿರುವ ಕವಿ ಗಂಗಾಧರೇಶ್ವರ ದೇವಸ್ಥಾನ, ಅದರ ಸಮೀಪದಲ್ಲಿ ಬಸವೇಶ್ವರ ಇವುಗಳನ್ನು ನಿರ್ಮಿಸಿದ್ದು, ಗವಿ ಗಂಗಾಧರೇಶ್ವರ ದೇವಾಲಯದ ಆವರಣದಲ್ಲಿ ಏಕಶಿಲೆಯ ಛತ್ರಿಕಲ್ಲಿನ ತ್ರಿಶೂಲ ಹಾಗೂ ಡಮರುಗಳಿದ್ದು ಇವು ಶಿವನ ಸಂಕೇತವಾಗಿದ್ದು 12 ಅಡಿ ಎತ್ತರವಾಗಿದೆ.
ಅಲ್ಲದೆ 1ನೇ ಕೆಂಪೇಗೌಡನು 4 ರಕ್ಷಕ ದೇವತೆಗಳಿಗಾಗಿ 4 ಗುಡಿಗಳಾದ ದೊಡ್ಡ ವಿಘ್ನೇಶ್ವರ, ಆಂಜನೇಯ, ನಂದೀಶ್ವರ, ಮಲ್ಲಿಕಾರ್ಜುನ ದೇವಾಲಯಗಳನ್ನು ನಿರ್ಮಿಸಿದನು. ಪ್ರತಿ ವರ್ಷ ಜಾತ್ರೆಗಳು ನಡೆಯುವಂತೆ ನೋಡಿಕೊಂಡನು. ಟಂಕಸಾಲೆಯಲ್ಲಿ ನಾಣ್ಯಗಳ ಮುದ್ರಣ ಹಾಗೂ ಸದಾಶಿವರಾಯನಿಂದ ಬಂಧನ. ನಿಸ್ಸೀಮ, ದೈವಭಕ್ತ ಹಾಗೂ ಅರಗಳಿಗೆ ಗಂಡಬೇರುಂಡ ಎಂಬ ಬಿರುದಿನ ಕೆಂಪೇಗೌಡನು ಕೇವಲ ಸಾಮಂತರ ಗೌರವಗಳಿಗೆ ತೃಪ್ತನಾಗದೆ ಸೇವಕ ರಾಜ ಪದವಿಯ ಸ್ಥಾನಮಾನ ಹೊಂದಲು ಬಯಸಿ ಹುಲಿಯಾರು ದುರ್ಗದಲ್ಲಿ ಒಂದು ಕೋಟೆಯ ನಿರ್ಮಾಣಕ್ಕೆ ಮುಂದಾಗಿದ್ದಲ್ಲದೆ ಒಂದು ಟಂಕಸಾಲೆಯನ್ನು ಸ್ಥಾಪಿಸಿ ವಿಜಯನಗರದ ಅರಸರ ಅನುಮತಿ ಇಲ್ಲದೆ ಭೈರವೇಶ್ವರ ನಾಣ್ಯಗಳನ್ನು ಮುದ್ರಿಸಿದ್ದನು. ಗಮನಿಸಿದ್ದ ಸದಾಶಿವರಾಯನು ಅವನ ಸ್ವಾತಂತ್ರ್ಯ ಪ್ರವೃತ್ತಿಗೆ ಕಡಿವಾಣ ಹಾಕಲು ಆತನನ್ನು ಆನೆಗೊಂದಿಯಲ್ಲಿ ಬಂಧನದಲ್ಲಿ ಇರಿಸಿದನು. ಕೆಂಪೇಗೌಡನು ಭಾರಿ ದಂಡವನ್ನು ತೆತ್ತು ಬಿಡುಗಡೆ ಹೊಂದಿ ಪುನಃ 5 ವರ್ಷಗಳ ಕಾಲ ನಾಡಪ್ರಭುವಾಗಿ ಮುಂದುವರೆದನು. ಕೆರೆಕಟ್ಟೆಗಳ ನಿರ್ಮಾಣ ಮತ್ತು ಮಾರುಕಟ್ಟೆಗಳ ಸ್ಥಾಪನೆ. ಕೇವಲ ಕೋಟೆಗಳ ನಿರ್ಮಾಪಕನಾಗಿರದೆ ಬೆಂಗಳೂರಿನ ಪೂರ್ವದಲ್ಲಿ ಒಂದು ಕೆರೆಯನ್ನು ಕಟ್ಟಿಸಿ ತಮ್ಮ ಕುಲದೇವತೆಯಾದ ಕೆಂಪಮ್ಮನ ಹೆಸರಿನಲ್ಲಿ ಕೆಂಪಂಬೂದಿ ಕೆರೆ ಎಂದು ಕರೆದನು. ಅಲ್ಲದೆ ರಾಜಧಾನಿಯಲ್ಲಿ ಮಾರುಕಟ್ಟೆಗಳನ್ನು ಸ್ಥಾಪಿಸಿ ದೇಶೀಯ ರೈತರಿಗೆ ಹಾಗೂ ವಿದೇಶಿಯರಿಗೆ ಅನುಕೂಲವಾಗುವಂತೆ ಮಾಡಿದನು. ಸಮಾಜ ಸುಧಾರಕ. ಧಾರ್ಮಿಕವಾಗಿ ಸ್ವಾಮಿ ಭಕ್ತನೆಂಬ ಬಿರುದನ್ನೊಂದಿದ 1ನೇ ಕೆಂಪೇಗೌಡನು ಸಮಾಜದಲ್ಲಿನ ಅನಿಷ್ಟ ಪದ್ಧತಿಯಾದ ಕುಟುಂಬದಲ್ಲಿನ ಮದುವೆಯಾಗುವ ಕನ್ಯೆಯರ ಉಂಗುರದ ಬೆರಳನ್ನು ಕತ್ತರಿಸಿ ದೇವರಿಗೆ ಅರ್ಪಿಸುವ ಹೀನ ಪ್ರವೃತ್ತಿಯನ್ನು ನಿಲ್ಲಿಸಿ ದೇವರಿಗೆ ಚಿನ್ನ ಮತ್ತು ಬೆಳ್ಳಿಗಳನ್ನು ಅರ್ಪಿಸುವ ಪದ್ಧತಿಯನ್ನು ಜಾರಿಗೆ ತಂದು ಸಮಾಜ ಸುಧಾರಕನಾದನು. 1ನೇ ಕೆಂಪೇಗೌಡನ ವ್ಯಕ್ತಿತ್ವ. ಸುಮಾರು 58 ವರ್ಷಗಳ ಕಾಲ ಆಳ್ವಿಕೆ ಮಾಡಿದ 1ನೇ ಕೆಂಪೇಗೌಡನು ಬೆಂಗಳೂರನ್ನು ರಾಜಧಾನಿಯನ್ನಾಗಿ ಮಾಡಿಕೊಂಡು ನಿಷ್ಠೆಯಿಂದ ವಿಜಯನಗರದ ಅರಸರ ಪ್ರೀತಿಗೆ ಗೌರವಗಳಾಧಾರಗಳಿಗೆ ಪಾತ್ರನಾದ ಈತನು ಬೆಂಗಳೂರನ್ನು ನಿರ್ಮಿಸಿ ಬೆಂಗಳೂರು ಕೆಂಪೇಗೌಡನೆಂದು ಇಂದಿಗೂ ಪ್ರಸಿದ್ಧವಾಗಿರುವುದಲ್ಲದೆ ಪ್ರಜಾವತ್ಸಲ, ವರಿಗಳಿಗೆ ಗಂಡಬೇರುಂಡ, ನಿಸ್ಸೀಮ, ದೈವಭಕ್ತ ಮತ್ತು ಸ್ವಾಮಿ ಭಕ್ತ ಎಂಬ ಬಿರುದುಗಳನ್ನು ಧರಿಸಿ ನಾಡಿಗೆಲ್ಲ ಪ್ರಕಾಶಮಾನವಾಗಿ ಬೆಳಗಿದ ಪ್ರಭಾವಶಾಲಿಯಾಗಿದ್ದನು. ಈ ವಿಡಿಯೋ ನಿಮಗೆ ಹೆಲ್ಪ್ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಇನ್ನಷ್ಟು ಕಾಂಪಿಟೇಟಿವ್ ಎಕ್ಸಾಮ್ಸ್ ವಿಡಿಯೋ ಬೇಕಾದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ.